ಈ ಕಾಂಬಿನೇಷನ್ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಲೈಫ್ ಬದಲಾಗುತ್ತೆ. ನೀವೇನಾದರೂ ಈ ಬ್ರಾಂಚಸ್ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಪೇರೆಂಟ್ಸ್ ಫೋರ್ಸ್ ಮಾಡಿದ್ರು ಅಂತ ನೀವು ತಗೊಂಡ್ರೆ ಖಂಡಿತವಾಗ್ಲೂ ಒಂದು ದಿವಸ ರಿಗ್ರೆಟ್ ಮಾಡ್ತೀರಾ. ಈ ವಿಡಿಯೋ ನೋಡೋದ್ರಿಂದ ಇವೆರಡು ಸ್ಟ್ರೀಮಲ್ಲೂ ನಿಮಗೆ ಇರುವಂಥ ಮಿಸ್ಕನ್ಸೆಪ್ಷನ್ಸ್ ಆಮೇಲೆ ಭಯ ಖಂಡಿತವಾಗ್ಲೂ ಹೋಗುತ್ತೆ. ಎಲ್ಲರಿಗೂ ನಮಸ್ಕಾರ. PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಸೊ ಇವತ್ತೇನು ಮಾಡ್ತಾ ಇದ್ದೀವಿ, ಇವತ್ತೇನು ವಿಶೇಷ ಸರ್ ಅಂತ ಕೇಳ್ಬೋದು. ಬ್ಯಾಕ್ಗ್ರೌಂಡಲ್ಲಿ ಗಮನಿಸ್ಬೋದು, PCMB ವರ್ಸಸ್ PCMC ಕಾಂಬಿನೇಷನ್. ವಿಚ್ ಕಾಂಬಿನೇಷನ್ ಶುಡ್ ಯು ಚೂಸ್? ಸೊ ಆಲ್ರೆಡಿ ಕೆಲವರು ಹೇಳ್ಬೋದು, ಸರ್ ಆಲ್ರೆಡಿ ನಾನು ಚೂಸ್ ಮಾಡಿಬಿಟ್ಟಿದ್ದೀನಿ ಸರ್, ಆಲ್ರೆಡಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಸರ್, ಕಾಲೇಜಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ರಾಂಚಸ್ ಬಗ್ಗೆ ಹೇಳ್ತಿದ್ದಾರೆ ಸರ್ ಅಂತ ಹೇಳ್ಬೋದು. ಎಸ್, ಆಲ್ರೆಡಿ ನೀವು ಬ್ರಾಂಚಸ್ನ ಚೂಸ್ ಮಾಡ್ತೀರಾ. ಸೊ ಆ ಬ್ರಾಂಚ್ ತಕ್ಕಂಗೆ ನೀವು ಆಲ್ರೆಡಿ ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಇರ್ತೀರಾ. ಬಟ್ ನಾನು ಈ ಒಂದು ವಿಡಿಯೋದಲ್ಲಿ ಕರಿಯರ್ ಪಾತ್ಸ್, ಬೆನಿಫಿಟ್ಸ್ ಏನು, ಈ PCMB ವರ್ಸಸ್ PCMC ಏನೇನು ಕೋರ್ಸಸ್ ಮುಂದೆ ತೊಗೊಬೋದು ಇದರ ಬಗ್ಗೆ ಹೇಳ್ತಾ ಬರ್ತೀನಿ. ಸೊ ಇದನ್ನು ಮಿಸ್ ಮಾಡದೆ ಫಾಲೋ ಮಾಡಿ. ಸೊ PCMB ವರ್ಸಸ್ PCMC ಏನೇನು ಡಿಫ್ರೆನ್ಸಸ್, ಏನೇನು ಬೆನಿಫಿಟ್ಸ್ ಇದೆ, ಏನೇನು ಮಿಸ್ಟೇಕ್ಸ್ ಮಾಡ್ತೀವಿ ಜನರಲಿ ನಾವು ಬ್ರಾಂಚಸ್ ಚೂಸ್ ಮಾಡುವಾಗ, ಇದನ್ನು ನೋಡ್ತಾ ಬರೋಣ. ಓಕೆ, ಸೊ PCMB ವರ್ಸಸ್ PCMC. ಫಸ್ಟ್ PU ಮಕ್ಕಳಿಗೆ PCMB ಅಂದರೆ ಏನು ಅಂತ ಇನ್ನು ಕೆಲವೊಬ್ಬರಿಗೆ ಕಾಲೇಜ್ ಸ್ಟಾರ್ಟ್ ಆಗಿಲ್ದಿರೋರಿಗೆ ಕನ್ಫ್ಯೂಷನ್ ಇರ್ಬೋದು. ಸೊ PCMBಲಿ ಏನೇನು ಸಬ್ಜೆಕ್ಟ್ಸ್ ಬರುತ್ತೆ, ಮೇನ್ ಕೋರ್ ಸಬ್ಜೆಕ್ಟ್ಸ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆಮೇಲೆ ಬಯಾಲಜಿ. ಸೊ ಇಲ್ಲಿ PCMB ಬ್ರಾಂಚಲ್ಲಿ ನೀವು ಫಿಸಿಕ್ಸ್ ಕಲಿತೀರಾ, ಕೆಮಿಸ್ಟ್ರಿ, ಮ್ಯಾಥ್, ಆಮೇಲೆ 4ನೇ ಸಬ್ಜೆಕ್ಟ್ ಬಯಾಲಜಿ ಕಲಿತೀರಾ. ಓಕೆ, ಸೊ PCMCಯಲ್ಲಿ ಏನೇನು ಕಲಿತೀವಿ ಸರ್ ಅಂದರೆ, ಈ ಬಯಾಲಜಿ ಬದಲು ನಾವು ಕಂಪ್ಯೂಟರ್ ಸೈನ್ಸ್ನ ಕಲಿತೀವಿ. ಸೊ ವಾಟ್ ಇಸ್ PCMC ಅಂತ ನೀವು ಕೇಳಿದ್ರೆ ನನಗೆ, PCMCಯಲ್ಲಿ ಅಗೇನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ನ ಕಲಿತೀರಾ. ಬಯಾಲಜಿ ಬದಲು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಕಲಿತೀರಾ. ಸೊ ಏನೇನು ವ್ಯತ್ಯಾಸ, ಏನು ಡಿಫ್ರೆನ್ಸಸ್ ಬರುತ್ತೆ, ಬಯಾಲಜಿ ಕಲ್ತ್ರೆ ಏನು ಡಿಫ್ರೆನ್ಸು, ಕಂಪ್ಯೂಟರ್ ಸೈನ್ಸ್ ಕಲ್ತ್ರೆ ಏನೇನು ಡಿಫ್ರೆನ್ಸ್, ಇದೆಲ್ಲ ನೋಡ್ತಾ ಬರೋಣ. ಏನೇನು ಕರಿಯರ್ ಪಾತ್ಸ್ ನೀವು ಚೂಸ್ ಮಾಡ್ಬೋದು ಇದನ್ನು ಕೂಡ ಹೇಳ್ತೀನಿ. ಸೊ PCMB ಯಾರ್ಯಾರು ಚೂಸ್ ಮಾಡಬೇಕು, ಸೊ ಇದನ್ನು ಹೇಳ್ತಾ ಬರ್ತೀನಿ. ಸೊ ಚೂಸ್ PCMB ಇಫ್, ಯಾವಾಗ ಸರ್ ಚೂಸ್ ಮಾಡಬೇಕು PCMB? ಸೊ ನಿಮಗೆ ಬಯಾಲಜಿಯಲ್ಲಿ ಇಂಟ್ರೆಸ್ಟ್ ಇದ್ದರೆ, ಸೊ ನಿಮಗೆ ಲೈಕ್ ಜೆನೆಟಿಕ್ಸ್ ಮೇಲೆ, ಹ್ಯೂಮನ್ ಸೈಕಾಲಜಿ ಬಗ್ಗೆ, ಸೊ ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಚೂಸ್ ಬಯಾಲಜಿ. ಲೈಫ್ ಸೈನ್ಸ್ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದರೆ, ಸೊ ಮೇನ್ಲಿ ನೀವು ಬಯಾಲಜಿ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಯು ವಿಲ್ ಚೂಸ್ PCMB. ಓಕೆ, ಸೊ ಇದನ್ನು ಡಿಸೈಡ್ ಮಾಡಿ. ಸೊ ಆಬ್ವಿಯಸ್ಲಿ ಎಲ್ಲರೂ ಚೂಸ್ ಮಾಡ್ತೀರಾ ಆಲ್ರೆಡಿ, ಬಟ್ ನೀವು ಬಯಾಲಜಿ ಇಂಟ್ರೆಸ್ಟೆಡ್ ಆಗಿದ್ರೆ ಯು ಕ್ಯಾನ್ ಟೇಕ್ ದಿಸ್ ಕೋರ್ಸ್ ಆ್ಯಂಡ್ ಮೂವ್ ಅಹೆಡ್. ಓಕೆ, ಸೊ ನೆಕ್ಸ್ಟು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಹೆಲ್ತ್ ಕೇರ್, ಸೊ ಹೆಲ್ತ್ ಕೇರ್ ಸೆಕ್ಟರ್ಗೆ ನಾನು ಹೋಗಬೇಕು ಫ್ಯೂಚರಲ್ಲಿ, ಮೇ ಬಿ ಒಂದು ಮೆಡಿಸಿನ್ ಸೈಡ್ ಹೋಗಬೇಕು, ಅಥವಾ ಮೇ ಬಿ ವೆಟರ್ನರಿ ಸೈಡ್ ಹೋಗಬೇಕು, ಅಥವಾ ಮೆಡಿಸಿನ್ ಮಾಡಬೇಕು. ಸೊ ಈ ಥರ ನೀವೇನಾದರೂ ಮಾಡಬೇಕಂತ ಮುಂದೆ ಇದ್ದರೆ ಸೊ ಈ PCMB ತೊಗೊಬೇಕು. ಓಕೆ, ಸೊ ಯು ಆರ್ ಕನ್ಫ್ಯೂಸ್ ಬಿಟ್ವೀನ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್. ಇವಾಗ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ, ಇಂಜಿನಿಯರಿಂಗ್ ತೊಗೊಳ್ಳ, ಮೆಡಿಕಲ್ ತೊಗೊಳ್ಳ, ಮುಂದೆ ನನಗೆ ಈಗಲೇ ಗೊತ್ತಾಗ್ತಿಲ್ಲ ಸರ್, ಸೊ ಅದು ನಾನು ಆಮೇಲೆ ಡಿಸೈಡ್ ಮಾಡ್ತೀನಿ ರಿಸಲ್ಟ್ಸ್ ಬಂದಮೇಲೆ ಅಂತ ಕನ್ಫ್ಯೂಷನಲ್ಲಿ ನೀವೇನಾದರೂ ಇದ್ದರೆ, ಸೊ ಆವಾಗ ನೀವು ಈ PCMB ಬ್ರಾಂಚ್ನ ಆಪ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ಈ PCMBಯಲ್ಲಿ ನೀವು ಇಂಜಿನಿಯರಿಂಗೂ ಹೋಗ್ಬೋದು, ಮೆಡಿಕಲ್ಗೂ ಹೋಗ್ಬೋದು. ಓಕೆ, ಸೊ 4ನೇದು ಯು ವಾಂಟ್ ಟು ಅಟೆಂಪ್ಟ್ JEE, KCET ಆ್ಯಂಡ್ NEET ಎಕ್ಸಾಮ್ಸ್. ಸೊ PCMB ಸ್ಟೂಡೆಂಟ್ಸ್ ಈ ಎಲ್ಲ ಎಕ್ಸಾಮು ಬರಿಬೋದು, JEE ಬರಿಬೋದು, CET ಬರಿಬೋದು, COMEDK ಕೂಡ ಬರಿಬೋದು, ಇದೆಲ್ಲ ಇಂಜಿನಿಯರಿಂಗ್ ಸ್ಟ್ರೀಮ್ಸ್ಗೆ. ಆ್ಯಂಡ್ NEET ಎಕ್ಸಾಮ್ ನೀವು ಮೆಡಿಕಲ್ಗೂ ಕೂಡ ಬರಿಬಹುದು. ಓಕೆ, ಸೊ PCMB ತೊಗೊಳೋದ್ರಿಂದ ಒಂದು ಅಡ್ವಾಂಟೇಜ್, ಇನ್ ಕೇಸ್ ನಂಗೆ ಕನ್ಫ್ಯೂಷನ್ ಇದೆ ಸರ್, ಮೆಡಿಕಲ್ಗೆ ಹೋಗ್ಲಾ ಇಂಜಿನಿಯರಿಂಗ್ ಹೋಗ್ಲಾ ಗೊತ್ತಿಲ್ಲ ಅಂದರೆ, ಸೊ ಆಬ್ವಿಯಸ್ಲಿ ನೀವು PCMB ತೊಗೊಂಡ್ರೆ 2 ಸೈಡ್ಗೂ ಹೋಗ್ಬೋದು. ಇಂಜಿನಿಯರಿಂಗ್ ಸೈಡು ನೀವು ಆಪ್ಟ್ ಮಾಡ್ಬೋದು, ಇಲ್ಲ ಮೆಡಿಕಲ್ ಸೈಡು ಆಪ್ಟ್ ಮಾಡ್ಬೋದು. ಸೊ ಯು ವಾಂಟ್ ಟು ಕೀಪ್ ದ ಕರಿಯರ್ ಆಪ್ಷನ್ಸ್ ಮೋರ್ ಓಪನ್. ಸೊ ಅದೇ ಇಟ್ ಈಸ್ ದ ಸೇಮ್ ಥಿಂಗ್. ಇನ್ ಕೇಸ್ ನಿಮ್ಮ ಕರಿಯರ್ ಆಪ್ಷನ್ಸ್ ಇನ್ನೂ ನೀವು ಡಿಸಿಷನ್ಗೆ ಬಂದಿಲ್ಲ ಅಂದರೆ ಈ PCMB ಬ್ರಾಂಚ್ ಮುಖಾಂತರ ನೀವು ಕರಿಯರ್ ಆಪ್ಷನ್ಸ್ ಸ್ವಲ್ಪ ಓಪನ್ ಆಗಿ ಇಟ್ಕೊಬೋದು. ಸೊ PCMB ಬ್ರಾಂಚ್ ಯಾರ್ಯಾರು ತೊಗೊಬೇಕು, ಮೇನ್ಲಿ ಬಯಾಲಜಿ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟ್ ಉಳ್ಳವರು ಈ ಬ್ರಾಂಚ್ನ ತೊಗೊತೀರಾ. ಸೊ ಹೆಲ್ತ್ ಕೇರಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದರೆ, ಅಥವಾ ವೆಟರ್ನರಿ, ಅಥವಾ ನೀವು ಡೆಂಟಲ್ ಸೈಡ್ ಹೋಗೋದಿದ್ರೆ, ಮೆಡಿಸಿನ್ ಸೈಡ್ ಮೇನ್ಲಿ ಇಂಟ್ರೆಸ್ಟ್ ಆಗಿರೋರು ಈ PCMB ಬ್ರಾಂಚಸ್ ಎಕ್ಸ್ಪ್ಲೋರ್ ಮಾಡ್ಬೋದು. ಓಕೆ, ಸೊ ಈಗ PCMC ಯಾರು ತೊಗೊಬೇಕು ನೋಡ್ತಾ ಬರೋಣ. ಸೊ ಚೂಸ್ PCMC ಇಫ್. ಸೊ PCMC ಬ್ರಾಂಚ್ ಯಾರು ತೊಗೊಬೇಕು, ಮೇನ್ಲಿ ಇಲ್ಲಿ ಇಂಜಿನಿಯರಿಂಗ್ ಸೈಡ್ ಹೋಗೋ ಕ್ಲಾರಿಟಿ ಯಾರಿಗಿದೆ, ಇಂಜಿನಿಯರಿಂಗಲ್ಲೇ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ನನ್ನ ಕರಿಯರ್ ಅಂತ ಯಾರಿಗಿದೆ, ಸೊ ಅವರು PCMC ತೊಗೊಂಡ್ರೆ ಇಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್. ಓಕೆ, ಸೊ ಯು ಡಿಸ್ಲೈಕ್ ಬಯಾಲಜಿ, ಅಥವಾ ಬಯಾಲಜಿ ನಂಗೆ ಓದೋಕ್ಕೆ ಥಿಯರಿ ಟಾಪಿಕ್ಸ್ ಓದೋಕ್ಕೆ ಇಷ್ಟ ಇಲ್ಲ, ಡೈಗ್ರಾಮ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಸ್ವಲ್ಪ ನನ್ನ ಲಾಜಿಕಲ್ ಥಿಂಕಿಂಗ್ ಇದೆ, ಸ್ವಲ್ಪ ರೀಸನಿಂಗ್ ಸ್ಕಿಲ್ಸ್ ಜಾಸ್ತಿ ಇದೆ ನನಗೆ, ಸೊ ನಾನು ಬಯಾಲಜಿ ಓದಲ್ಲ ಅನ್ನೋರು PCMC ಆಪ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್. ಓಕೆ, ಸೊ ನಿಮ್ಮ ಟೆಕ್ನಾಲಜಿ
ಕಂಡ್ರೆ ಇಷ್ಟ, ಟೆಕ್ನಾಲಜಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ ಆದವರು PCMC ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಇಟ್. ಇಂಜಿನಿಯರಿಂಗ್ಗೆ ನಾನು ಫ್ಯೂಚರಲ್ಲಿ ತೊಗೊತೀನಿ ಅನ್ನೋರು PCMC ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗು ಮತ್ತು ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಇದ್ದರೆ ನೀವು PCMCನೇ ತೊಗೊಬೇಕು. ಸೊ ಇಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್. ಮುಂದೆ ಇಂಜಿನಿಯರಿಂಗ್ ಮಾಡೋಗ್ಲೂ ಈ ಸ್ಕಿಲ್ಸ್ ಎಲ್ಲ ಯೂಸ್ ಆಗುತ್ತೆ. ಯು ಡೋಂಟ್ ವಾಂಟ್ ಟು ಪರ್ಸ್ಯೂ ಮೆಡಿಕಲ್, ಫಾರ್ಮಸಿ, ಅಗ್ರಿಕಲ್ಚರಲ್ ಆ್ಯಂಡ್ ಲೈಫ್ ಸೈನ್ಸ್. ಸೊ PCMB ತೊಗೊಂಡವರು ಇಂಜಿನಿಯರಿಂಗೂ ಹೋಗ್ಬೋದು, ಮೆಡಿಸಿನ್ಗೂ ಹೋಗ್ಬೋದು. ಆನ್ ದಿ ಅದರ್ ಹ್ಯಾಂಡ್ ಅವರು ಫಾರ್ಮಸಿ, ಬ್ಯಾಚುಲರ್ ಆಫ್ ಫಾರ್ಮಸಿ ಕೂಡ ಮಾಡ್ಬೋದು CET ಎಕ್ಸಾಮ್ ಮುಖಾಂತರ, ಅಗ್ರಿಕಲ್ಚರ್ ಕೂಡ ಮಾಡ್ಬೋದು. ಸೊ ಆಲ್ ಆಫ್ ದೀಸ್ ಲೈಫ್ ಸೈನ್ಸಸ್ ಬ್ರಾಂಚ್ ಅಂತ ಏನು ಹೇಳ್ತೀವಿ ಅದನ್ನು ನೀವು ಪರ್ಸ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸೊ ನೀವು PCMC ಬ್ರಾಂಚ್ನ ಆಪ್ಟ್ ಮಾಡ್ತೀರಾ. ಸೊ ಐ ಹೋಪ್ ನಿಮಗೆ ಕ್ಲಾರಿಟಿ ಬಂದಿದೆ ಇಲ್ಲಿ. ಸೊ ಯಾರು ಸರ್ PCMB ಬ್ರಾಂಚಸ್ ತೊಗೊಬೇಕು ಅಂದರೆ ಆಬ್ವಿಯಸ್ಲಿ ನಿಮಗೆ ಲೈಫ್ ಸೈನ್ಸು ಅಥವಾ ಮೆಡಿಸಿನ್ ಕಡೆ ಇಂಟ್ರೆಸ್ಟ್ ಇರೋರು ನೀವು PCMB ತೊಗೊಬೋದು. ಬಟ್ ಇನ್ನೂ ಕ್ಲಾರಿಟಿ ಇಲ್ಲ ಅನ್ನೋರು ಕೂಡ PCMB ತೊಗೊಬೋದು. PCMC ಕ್ಲಾರಿಟಿ ಇರೋರು, ನಾನು ಇಂಜಿನಿಯರಿಂಗ್ಗೆ ಹೋಗ್ತೀನಿ, ನಾನು ಲೈಕ್ ಇಂಜಿನಿಯರಿಂಗಲ್ಲಿ ಇದೇ ಬ್ರಾಂಚ್ ಕಂಪ್ಯೂಟರ್ ಸೈನ್ಸೇ ಮಾಡ್ತೀನಿ, ಸೊ ಅಥವಾ ನಾನು ಇನ್ಫಾರ್ಮೇಷನ್ ಸೈನ್ಸೇ ಮಾಡ್ತೀನಿ, ಆ ರೀತಿ ಕ್ಲಾರಿಟಿ ಇರೋರು PCMC ಬ್ರಾಂಚ್ ಆಪ್ಟ್ ಮಾಡಿದ್ರೆ ಒಳ್ಳೆಯದು. ಓಕೆ, ಸೊ ಈಗ ಕೆಲವೊಬ್ಬರು ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತಾರೆ ಬ್ರಾಂಚಸ್ನ ಆಪ್ಟ್ ಮಾಡೋಕ್ಕೆ, ಕೆಲವೊಂದು ಮಿಸ್ಟೇಕ್ಸ್ನ ಹೈಲೈಟ್ ಮಾಡ್ತೀನಿ. ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಸ್ಟೂಡೆಂಟ್ಸ್ ಮೇಕ್. ಸೊ ಏನು ಮಿಸ್ಟೇಕ್ ಮಾಡ್ತಾರೆ ಸರ್ ಸ್ಟೂಡೆಂಟ್ಸು ಅಂದರೆ, ಬ್ರಾಂಚಸ್ನ ಚೂಸ್ ಮಾಡುವಾಗ ಈಸಿ ಸಬ್ಜೆಕ್ಟ್ ಇದೆ ಅದಕ್ಕೋಸ್ಕರ ನಾನು ಕಂಪ್ಯೂಟರ್ಸ್ ಚೂಸ್ ಮಾಡ್ತೀನಿ, ನಂಗೆ ಬಯಾಲಜಿ ಜಾಸ್ತಿ ಓದೋಕ್ಕೆ ಇಷ್ಟ ಇಲ್ಲ, ದಟ್ ಇಸ್ ವೈ ಐ ನಾಟ್ ಆಫ್ ಬಯಾಲಜಿ. ಸೊ ಈ ಮೈಂಡ್ ಸೆಟನ್ನು ನೀವು ಆಚೆ ಬಂದು ಕಾನ್ಸಂಟ್ರೇಟ್ ಮಾಡಿದ್ರೆ ಸೊ ಈ ಬ್ರಾಂಚ್ ಚೂಸಿಂಗ್ ಈಸಿ ಆಗುತ್ತೆ. ಸೊ ಮೇನ್ಲಿ ಮಿಸ್ಟೇಕ್ ಮಾಡೋದು, ನಮ್ಮ ಫ್ರೆಂಡ್ಸ್ ಚೂಸ್ ಮಾಡಿದರೆ ಅದಕ್ಕೆ ನಾನು ಚೂಸ್ ಮಾಡ್ತೀನಿ ಅಂತ. ಮೇ ಬಿ ನಿಮ್ಮ ಫ್ರೆಂಡ್ ಇಂಟ್ರೆಸ್ಟ್ ಬೇರೆ ಇರ್ಬೋದು, ಮೇ ಬಿ ಅವ್ರು ಬಯಾಲಜಿ ತೊಗೊಂಡು ಮೇ ಬಿ ಅವ್ರು ಮೆಡಿಸಿನ್ ಮಾಡ್ಬೋದು. ಸೊ ಬಟ್ ನಿಮಗೆ ಆ ಆಸಕ್ತಿ ಇರದೇ ಇರ್ಬೋದು ಓದೋವಾಗ. ಸೊ ದಟ್ ಈಸ್ ವೈ ನಿಮ್ಗೆ ಏನು ಮಾಡಬೇಕಂತ ಕ್ಲಾರಿಟಿ ಇದೆ. ಸೊ ಆ ಕ್ಲಾರಿಟಿ ಇಟ್ಕೊಂಡು ಬ್ರಾಂಚ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಚೂಸಿಂಗ್ ಬಿಕಾಸ್ ಪೇರೆಂಟ್ಸ್ ಫೋರ್ಸ್ಡ್ ಇಟ್. ಸೊ ಅಗೇನ್ ಪೇರೆಂಟ್ಸ್ ಫೋರ್ಸ್ ಮಾಡ್ತಾರೆ ಅಂತ ತೊಗೊಳ್ಳೋದು ಭಾಳ ತಪ್ಪು. ಬಿಕಾಸ್ ಪೇರೆಂಟ್ಸ್ ಏನೇ ಹೇಳ್ಬೋದು, ಬಟ್ ನೀವು ಸಬ್ಜೆಕ್ಟ್ ನೀವೇ ಓದಬೇಕಾಗತ್ತೆ ಎಕ್ಸಾಮ್ಗೆ. ಇನ್ ಕೇಸ್ ಬಯಾಲಜಿ ತೊಗೊಂಡು ಅಥವಾ ಕಂಪ್ಯೂಟರ್ಸ್ ತೊಗೊಂಡು ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಆವಾಗ ಇಟ್ ವಿಲ್ ಬಿ ಎನ್ ಇಶ್ಯೂ. ಅದಕ್ಕೆ ನಿಮ್ಮ ಫ್ಯೂಚರಲ್ಲಿ ಏನು ಮಾಡಬೇಕು ನಿಮ್ಗೆ ಆ ಕ್ಲಾರಿಟಿ ಇದ್ದರೆ ಸೊ ಬ್ರಾಂಚ್ ಚೂಸ್ ಮಾಡೋದು ಕೂಡ ಇಟ್ ವಿಲ್ ಬಿ ವೆರಿ ಸಿಂಪಲ್. ಸೊ ಚೂಸಿಂಗ್ ಬೇಸ್ಡ್ ಆನ್ ಮಾರ್ಕ್ಸ್ ಅಲೋನ್. ಸೊ ನನಗೆ ಮಾರ್ಕ್ಸ್ ಈಸಿಯಾಗಿ ಬರುತ್ತೆ, PCMCಯಲ್ಲಿ ಇನ್ನೂ ಈಸಿಯಾಗಿ ಬರುತ್ತೆ ಅಂತ ಬರೀ PCMC ಚೂಸ್ ಮಾಡಿ ಆಮೇಲೆ ನೀವು ಸಪೋಸ್ ನಿಮ್ಗೆ ಇಂಜಿನಿಯರಿಂಗ್ ಹೋಗೋಕೆ ಇಷ್ಟ ಇಲ್ಲದಿದ್ರೆ ದಟ್ ವಿಲ್ ಬಿ ಅಗೇನ್ ಮತ್ತೆ ವೇಸ್ಟ್ ಆಗುತ್ತೆ ಅದು. ಸೊ PCMB ಅಥವಾ PCMC ಮಾರ್ಕ್ಸ್ ಮೇಲೆ ಕೂಡ ನೀವು ಡಿಪೆಂಡ್ ಮಾಡಬಾರ್ದು. ಸೊ ನಿಮಗೆ ಏನು ಕ್ಲಾರಿಟಿ ಇದೆ, ನಿಮ್ಮ ಫ್ಯೂಚರಲ್ಲಿ ಏನು ಮಾಡಬೇಕಂತ ಕ್ಲಾರಿಟಿ ಇದೆ ಅದ್ರ ಮೇಲೆ ಚೂಸ್ ಮಾಡಬೇಕು. ಕ್ಲಾರಿಟಿ ಇಲ್ವಾ, ಆಪ್ಟ್ ಫಾರ್ PCMBನ ಆಪ್ಟ್ ಮಾಡಿ. ಸೊ ಆವಾಗ ಕ್ಲಾರಿಟಿ ಇಲ್ಲದಿದ್ರೂ ಪರವಾಗಿಲ್ಲ, ಇಂಜಿನಿಯರಿಂಗ್ ಸ್ಟ್ರೀಮ್ ಹೋಗ್ಬೋದು, ನೀವು ಮೆಡಿಸಿನ್ ಸ್ಟ್ರೀಮ್ಗೂ ಹೋಗ್ಬೋದು ಬೇಸ್ಡ್ ಆನ್ ದ ಮಾರ್ಕ್ಸ್. ಲಾಸ್ಟ್ಲಿ ಫಾಲೋಯಿಂಗ್ ಟ್ರೆಂಡ್ಸ್. ಸೊ ಟ್ರೆಂಡ್ಸ್ ಫಾಲೋ ಮಾಡಿ ನಾನು PCMCನೇ ತೊಗೊತೀನಿ ಅಥವಾ PCMBನೇ ತೊಗೊತೀನಿ, ಅಗೇನ್ ಅದೊಂದು ಮಿಸ್ಟೇಕ್ ಸ್ಟೂಡೆಂಟ್ಸ್ ಮಾಡುವಂಥದ್ದು. ಓಕೆ, ಸೊ ಈಗ ಒಂದು ರೋಡ್ ಮ್ಯಾಪ್ ನೋಡ್ಬೋಣ. ಸೊ ಏನು ಸರ್ ರೋಡ್ ಮ್ಯಾಪು, PCMB ತೊಗೊಂಡ್ರೆ ಏನೇನು ಆಪ್ಷನ್ಸ್ ಇದೆ, ಏನೇನು ಎಕ್ಸಾಮ್ಸ್ ನಾನು ಬರಿಬೋದು, ಸೊ ನನ್ನ ಮುಂದೆ ಏನಾಗ್ಬೋದು ಅದ್ರ ಬಗ್ಗೆ ನಾನು ಹೇಳ್ತಾ ಬರ್ತೀನಿ. ಸೊ PCMB ಕರಿಯರ್ ಪಾತ್. ಸೊ ಕರಿಯರ್ ಏನೇನಿದೆ PCMBಯಲ್ಲಿ ನಾನು ಆಪ್ಟ್ ಮಾಡಿದ್ರೆ ಮುಂದೆ ಏನೇನು ಮಾಡ್ಬೋದು. ಫಸ್ಟ್ ಆಫ್ ನೀವು ಇಂಜಿನಿಯರಿಂಗ್ ಮಾಡ್ಬೋದು. ಇದಕ್ಕೆ ಆಬ್ವಿಯಸ್ಲಿ ನಮಗೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರೋದು ಅಂಥದ್ದು KCET, JEE ಮೇನ್ಸ್, JEE ಅಡ್ವಾನ್ಸ್ಡ್, ಕಾಮೆಡ್ಗೆ. ಸೊ ಈ JEE ಮೇನ್ಸ್, JEE ಅಡ್ವಾನ್ಸ್ಡ್ ನೀವು IITಸಲ್ಲಿ ಅಡ್ಮಿಷನ್ಸ್ ತೊಗೊಬೇಕಾದ್ರೆ ಈ JEE ರಿಲೇಟೆಡ್ ಕೋರ್ಸಸ್ ನೀವು ಮಾಡಬೇಕಾಗುತ್ತೆ. ಬಟ್ ಕರ್ನಾಟಕಲ್ಲೇ ನೀವು ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಪಡಿಬೇಕಾದ್ರೆ KCET ಆ್ಯಂಡ್ ಕಾಮೆಡ್ಗೆ ನಿಮಗೆ ಮೋರ್ ದೆನ್ ಎನಫ್ ಟು ಗೆಟ್ ಅ ಗುಡ್ ಇಂಜಿನಿಯರಿಂಗ್ ಸೀಟ್. ಸೊ MBBS ಮಾಡೋ ಆಸೆ ಇರೋರು PCMBನ ಆಪ್ಟ್ ಮಾಡಬೇಕಾಗುತ್ತೆ. ಸೊ MBBS ನಿಮಗೆ ನೀಟ್ ಎಕ್ಸಾಮ್ ಬರೀಬೇಕಾಗುತ್ತೆ. ಸೊ BDS ಡೆಂಟಲ್ ಮಾಡುವಂಥವರು ಅಗೇನ್ ನೀಟ್ ಎಕ್ಸಾಮ್ನೇ ಮತ್ತು ನೀವು ತೊಗೊಬೇಕಾಗತ್ತೆ. ವೆಟರ್ನರಿ, ಅಗ್ರಿಕಲ್ಚರು, ಬಯೋಟೆಕ್ನಾಲಜಿ, ಫಾರ್ಮಸಿ, ನರ್ಸಿಂಗ್ ಇದೆಲ್ಲ ಡಿಫ್ರೆಂಟ್ ಕರಿಯರ್ ಪಾತ್ಸ್ ಇದೆ. ನೀವು PCMB ಚೂಸ್ ಮಾಡಿದ್ರೆ ಫಾರ್ ಆಲ್ ದೋಸ್ ನೀವು ಮೇನ್ಲಿ ಈ CET ಎಕ್ಸಾಮ್ನೇ ನೀವು ಬರೀಬೇಕಾಗುತ್ತೆ. ಸೊ ಬಯಾಲಜಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ನೀವು ಫಾರ್ಮಸಿಗೆ ಹೋದರೆ ಅಥವಾ ನರ್ಸಿಂಗ್ ಸೆಕ್ಟರ್ಗೆ ಹೋದರೆ ನಿಮಗೆ ಈ ಬಯಾಲಜಿ ಸಬ್ಜೆಕ್ಟ್ ತುಂಬ ಮುಖ್ಯ ಆಗುತ್ತೆ. ಸೊ CETಲಿ ಬಯಾಲಜಿಲಿ ಒಳ್ಳೆ ಮಾರ್ಕ್ಸ್ ಬಂದ್ರೆ ಆಲ್ ಆಫ್ ದೀಸ್ ಆಪ್ಷನ್ಸ್ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಓಕೆ, ಸೊ ಆಯಿತು ಸರ್, PCMCಗೆ ಏನು ಕರಿಯರ್ ಪಾತ್ಸ್ ಇದೆ. ಸೊ PCMCಗೆ ಮೇನ್ ಕರಿಯರ್ ಪಾತನೇ ಇಂಜಿನಿಯರಿಂಗ್. ಓಕೆ, ಸೊ ಈ ಇಂಜಿನಿಯರಿಂಗಲ್ಲಿ ಡಿಫ್ರೆಂಟ್ ಬ್ರಾಂಚಸ್ ಇದೆ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸಲ್ಲಿ ನೀವು ಇಂಜಿನಿಯರಿಂಗ್ ಮಾಡ್ಬೋದು, ಇಲ್ಲ ನಾನು AI/ML ಇಂಜಿನಿಯರಿಂಗ್ ಮಾಡ್ತೀರಾ ಅಂದರೆ AI/ML ಇಂಜಿನಿಯರಿಂಗ್ ಮಾಡ್ಬೋದು, ಡೇಟಾ ಸೈನ್ಸಲ್ಲಿ ನೀವು ಇಂಜಿನಿಯರಿಂಗ್ ಮಾಡ್ಬೋದು, ಇನ್ಫಾರ್ಮೇಷನ್ ಸೈನ್ಸಲ್ಲಿ ಮಾಡ್ಬೋದು, ಸೈಬರ್ ಸೆಕ್ಯೂರಿಟಿಲಿ ಮಾಡ್ಬೋದು, ಇಲ್ಲ ನಾನು ಕಂಪ್ಯೂಟರ್ ಸೈನ್ಸ್ ಬಿಟ್ಟು ಬೇರೆ ಬ್ರಾಂಚ್ ತೊಗೊತೀನಿ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸಲ್ಲಿ ಇಂಜಿನಿಯರಿಂಗ್ ಮಾಡ್ಬೋದು, ಮೆಕ್ಯಾನಿಕಲಲ್ಲಿ ಮಾಡ್ಬೋದು, ಆ್ಯಂಡ್ ಲಾಸ್ಟ್ಲಿ ಸಿವಿಲ್ ಇಂಜಿನಿಯರಿಂಗಲ್ಲಿ ಮಾಡ್ಬೋದು. ಓಕೆ, ಸೊ ಈ ಎಲ್ಲ ಇಂಜಿನಿಯರಿಂಗ್ ಬ್ರಾಂಚಸ್ ತೊಗೊಬೇಕಾದ್ರೆ ಯಾವ್ಯಾವ ಎಕ್ಸಾಮ್ಸ್ನ ಅಟೆಂಡ್ ಮಾಡಬೇಕು. ಮೇನ್ಲಿ ನಮಗೆ ಕರ್ನಾಟಕಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ನೀವು ಪಡಿಬೇಕಾದ್ರೆ KCET ಎಕ್ಸಾಮ್ ಇದೆ. ಅಗೇನ್ ನಾನು ಹೇಳ್ದಂಗೆ ನೀವು IITಸಲ್ಲಿ ಸೀಟ್ನ ಪಡಿತೀರಾ ಅಂದರೆ JEE ಮೇನ್ಸ್, JEE ಅಡ್ವಾನ್ಸ್ನ ಕ್ಲಿಯರ್ ಮಾಡಬೇಕಾಗತ್ತೆ. ಆ್ಯಂಡ್ ಕಾಮೆಡ್ಗೆ ಆಲ್ಸೋ ಕರ್ನಾಟಕ ಸ್ಟೂಡೆಂಟ್ಸ್ಗೆ, ಬಟ್ ಆನ್ ದ ಹೈಯರ್ ಸೈಡ್ ಇರುತ್ತೆ ಸ್ವಲ್ಪ ಪ್ರೈಸು. ಸೊ ಕಾಮೆಡ್ಗೆ ಎಕ್ಸಾಮ್ ಕೂಡ ನಿಮ್ಮ CET ಎಕ್ಸಾಮ್ ಥರನೇ. ಆ್ಯಂಡ್ ಲಾಸ್ಟ್ಲಿ
ಕಾಲೇಜ್ ಬೇಸ್ಡ್ ಎಂಟ್ರೆನ್ಸ್ ಎಕ್ಸಾಮ್ ಬಿಟ್ಸ್. ಸೊ ಬಿಟ್ಸ್ ಪಿಲಾನಿಗೆ ಅಡ್ಮಿಷನ್ ತೊಗೊಬೇಕಾದ್ರೆ ಅವ್ರದೇ ಎಕ್ಸಾಮ್ನ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಆಲ್ ಆಫ್ ದಿಸ್ PCMCಗೆ ಇರುವಂತಹ ಕರಿಯರ್ ಪಾತ್. ಸೊ ಆಯಿತು ಸರ್, ನಾನು PCMB ತೊಗೊಂಡಿನಿ ಅಥವಾ ನಾನು PCMC ತೊಗೊಂಡಿನಿ, ಕಾಮನ್ ಆಗಿ ತೊಗೊಂಡಿರೋ ಬ್ರಾಂಚಸ್ಗೆ ಯಾವ ಕರಿಯರ್ ಪಾತು ಇಲ್ವಾ? ಸೊ ಎಕ್ಸಾಂಪಲ್, ನಾನು ಆರ್ಕಿಟೆಕ್ಚರ್ ಮಾಡಬೇಕು, ನಾನು ಯಾವುದೇ ಬ್ರಾಂಚ್ ತೊಗೊಂಡ್ರು ಆರ್ಕಿಟೆಕ್ಚರ್ ಮಾಡ್ಬೋದಾ? ಎಸ್. ಸೊ ಆ ಆಪ್ಷನ್ಸ್ ಅಥವಾ ಆ ಒಂದು ಸ್ಟ್ರೀಮ್ಗೂ ಕೂಡ ನಾನು ಬರ್ತೀನಿ. ಸೊ ಕರಿಯರ್ ಪಾತ್ಸ್ ಫಾರ್ ಎನಿ ಫೀಲ್ಡ್. ಸೊ ನೀವು ಏನೇ ಬ್ರಾಂಚ್ ತೊಗೊಂಡಿರಿ, PCMB ತೊಗೊಂಡಿರಿ, PCMC ತೊಗೊಂಡಿರಿ, ಸೊ ಆರ್ಕಿಟೆಕ್ಚರು ಆ ಥರದ್ದೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ, ಸೊ ಆಬ್ವಿಯಸ್ಲಿ ನೀವು ಆರ್ಕಿಟೆಕ್ಚರ್ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಈ ನಾಟಾ ಎಕ್ಸಾಮ್ನ ಅಟೆಂಪ್ಟ್ ಮಾಡಬೇಕು. ಓಕೆ, ನೀವು PCMB ಸ್ಟೂಡೆಂಟ್ ಆಗಿರಿ, PCMC ಸ್ಟೂಡೆಂಟ್ ಆಗಿರಿ, ಸೊ ನೀವು ನಾಟಾ ಎಕ್ಸಾಮ್ನ ಅಟೆಂಪ್ಟ್ ಮಾಡ್ಬೋದು. ಓಕೆ, ಇದು ಕಾಮನ್, ಯಾವುದೇ ಬ್ರಾಂಚ್ ತೊಗೊಂಡವರು ಇದನ್ನು ಅಟೆಂಪ್ಟ್ ಮಾಡ್ಬೋದು. ಸೊ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ನೀವು ನಾಟಾ ಎಕ್ಸಾಮ್ ಅಟೆಂಪ್ಟ್ ಮಾಡಿ ಸೊ ಆರ್ಕಿಟೆಕ್ಚರ್ ಫೀಲ್ಡ್ಗೆ ಎಂಟರ್ ಆಗ್ಬೋದು. ಓಕೆ, ಸೊ ಇನ್ ಕೇಸ್ ನಾನು ಪೈಲಟ್ ಆಗಬೇಕು ಅಂತಿರೋರು, ಪೈಲಟ್ ಟ್ರೈನಿಂಗ್ ಇರೋರು, ಅಗೇನ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್. ಸೊ ಈ ಎಕ್ಸಾಮ್ನ ನೀವು ಸೆಕೆಂಡ್ PU ಆದಮೇಲೆ ಅಟೆಂಪ್ಟ್ ಮಾಡ್ಬೋದು, ಏವಿಯೇಷನ್ ಅಥವಾ ನೀವು ಇನ್ ಕೇಸ್ ಪೈಲಟ್ ಆಗಬೇಕನ್ನೋ ಇಂಟ್ರೆಸ್ಟ್ ಉಳಿದಿದ್ರೆ. ಓಕೆ, ಸೊ ನೆಕ್ಸ್ಟು ಡಿಸೈನ್ ಫೀಲ್ಡ್ಗೆ ಹೋಗಬೇಕಾದ್ರೆ ಬ್ಯಾಚುಲರ್ ಆಫ್ ಡಿಸೈನ್ ಅಂತ ಇದೆ. ಸೊ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅನ್ನೋರು ಇನ್ಸ್ಟಿಟ್ಯೂಟ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಆ ಎಕ್ಸಾಮ್ನ ನೀವು ತೊಗೊಬೇಕಾಗುತ್ತೆ ಇನ್ ಕೇಸ್ ನೀವು ಡಿಸೈನಲ್ಲಿ ಇಂಟ್ರೆಸ್ಟ್ ಉಳಿದಿದ್ರೆ. ಓಕೆ, ಸೊ ಇದನ್ನು ಇಂಡಸ್ಟ್ರಿಯಲ್ ಇರ್ಬೋದು, ಇದು ಫ್ಯಾಷನ್ ಡಿಸೈನಿಂಗ್ ಇರ್ಬೋದು, ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು, ಆ್ಯನಿಮೇಷನ್ ಡಿಸೈನ್ ಕೂಡ ಇದು ಆಗಿರ್ಬೋದು. ಓಕೆ, ಆ್ಯಂಡ್ ಲಾಸ್ಟ್ಲಿ ಯಾರಿಗಾದ್ರೂ ಲಾ ಅಲ್ಲಿ ಇಂಟ್ರೆಸ್ಟ್ ಇರೋರು LLB ಮಾಡ್ಬೋದು ಫಾರ್ 5 years. ಅದಕ್ಕೆ ಡಿಫ್ರೆಂಟ್ ಎಕ್ಸಾಮ್ ಇದೆ. ಸೊ ದಟ್ ಈಸ್ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್. ಸೊ ಅಗೇನ್ ನೀವು PU ಆದಮೇಲೆ ಲಾ ಇಂಟ್ರೆಸ್ಟ್ ಇರೋರು ಸೊ ಈ ಎಕ್ಸಾಮ್ನ ಅಟೆಂಡ್ ಮಾಡಿ 5 years ಲಾ ಕೋರ್ಸ್ ತೊಗೊಬೋದು. ಓಕೆ, ಸೊ PCMBಯಲ್ಲಿ PCMCಲಿ ಡಿಫ್ರೆಂಟ್ ಕರಿಯರ್ ಪಾತ್ಸ್ ಆ್ಯಂಡ್ ಯಾವುದೇ ಬ್ರಾಂಚ್ ತೊಗೊಂಡ್ರು ಈ ಎಲ್ಲ ಕರಿಯರ್ ಪಾತ್ಸ್ ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಓಕೆ, ಸೊ ಐ ಹೋಪ್ ಇದು ಇನ್ಫಾರ್ಮೇಟಿವ್ ಆಗಿತ್ತು ಸ್ಟೂಡೆಂಟ್ಸ್. ಸೊ ನೆಕ್ಸ್ಟು ನಾನು ಇಂಜಿನಿಯರಿಂಗ್ ಮಾಡೋಕ್ಕೆ, ನೀಟ್ ಮಾಡೋದಕ್ಕೆ ಆಬ್ವಿಯಸ್ಲಿ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ ನಿಮಗೆ ಹೆಲ್ಪ್ ಮಾಡ್ತಿದೆ ಈ ಒಂದು ರಿಗಾರ್ಡ್ಸಲ್ಲಿ. ಸೊ ನಾವು ಆರಂಭ KCET ಬ್ಯಾಚ್ನ ಆಲ್ರೆಡಿ ಲಾಂಚ್ ಮಾಡಿದ್ದೀವಿ. ಸೊ ಇದು ನಿಮಗೆ ಆಬ್ವಿಯಸ್ಲಿ ಫಸ್ಟ್ PU ರಿಲೇಟೆಡ್ ಎಲ್ಲ ಟಾಪಿಕ್ಸ್ನು ಕವರ್ ಮಾಡ್ತೀವಿ ಆ್ಯಂಡ್ KCET ರಿಲೇಟೆಡ್ ಕೋಚಿಂಗ್ ಕೂಡ ಕೊಡ್ತೀವಿ ಇಲ್ಲಿ. ಸೊ ಡೈಲಿ ಲೈವ್ ಕ್ಲಾಸಸ್ ಮತ್ತು ನೋಟ್ಸ್ ಆ್ಯಂಡ್ ಡಿಫ್ರೆಂಟ್ DPP ಸೊಲ್ಯೂಷನ್ಸ್, ಪ್ರಾಕ್ಟೀಸ್ ಟೆಸ್ಟು, KCET ಪ್ರಾಕ್ಟೀಸ್ ಟೆಸ್ಟ್, ಆಲ್ ಆಫ್ ದಿಸ್ ವಿಲ್ ಬಿ ಅವೈಲಬಲ್. ಸೊ ಬೋರ್ಡ್ PYQs, KCET PYQs, ಕ್ವೆಶ್ಚನ್ ಬ್ಯಾಂಕ್ ಸೊಲ್ಯೂಷನ್ಸ್ ಇದೆಲ್ಲ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇವಿ. ಸೊ ಇಂಟ್ರೆಸ್ಟೆಡ್ ಇರೋರು KCET PU1 ಅಂತ ಈ ನಂಬರ್ಗೆ ಮೆಸೇಜ್ ಮಾಡಿ 9611265028. KCET PU1 ಅಂತ ಮೆಸೇಜ್ ಮಾಡಿದಾಗ ಸೊ ಈ ಕೋರ್ಸ್ ಬಗ್ಗೆ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲ ಸರ್, ನಾನು ನೀಟನ್ನ ಎಕ್ಸ್ಪ್ಲೋರ್ ಮಾಡಬೇಕು, ನಂಗೆ ನೀಟ್ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ನಾನು PCMB ಸ್ಟೂಡೆಂಟ್ ಸರ್ ಅನ್ನೋರು, ಸೊ ನೀವು ನೀಟ್ ಇಂಟಿಗ್ರೇಟೆಡ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಸಿಮಿಲರ್ಲಿ ನಾವು ಡೈಲಿ ಲೈವ್ ಕ್ಲಾಸಸ್ ನೀಟ್ಗೂ ಪ್ರೊವೈಡ್ ಮಾಡ್ತೀವಿ. ನೋಟ್ಸ್ ಆ್ಯಂಡ್ DPP ಸೊಲ್ಯೂಷನ್ಸ್, ಕ್ವೆಶ್ಚನ್ ಬ್ಯಾಂಕ್ ಸೊಲ್ಯೂಷನ್ಸ್ ಮತ್ತು ಪ್ರೀವಿಯಸ್ ಇಯರ್ ನೀಟ್ ಕ್ವೆಶ್ಚನ್ ಪೇಪರ್ಸ್, ಆಲ್ ಆಫ್ ದಿಸ್ ನಾವು ಸಾಲ್ವ್ ಮಾಡಿಸ್ತೀವಿ ನಿಮಗೆ. ಓಕೆ, ಸೊ ಆಲ್ ಆಫ್ ದಿಸ್ ನಿಮಗೆ ಹೆಂಗೆ ಸಿಗುತ್ತಪ್ಪ, ಈ ಕೋರ್ಸ್ ಬಗ್ಗೆ ಹೆಂಗೆ ತಿಳ್ಕೊಳ್ಳೋದು? ಸೊ ನೀಟ್ PU1 ಅಂತ ಈ ನಂಬರ್ಗೆ ವಾಟ್ಸಪ್ ಮಾಡಿ. ಸೊ ನಮ್ಮ ಟೀಮ್ ಈ ಕೋರ್ಸ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾರೆ. ಓಕೆ, ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿತ್ತು. ಸೊ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.